ದೇವಿ ಕಣ್ಮುಚ್ಕೋ, ನಿನ್ಗೆ ಇಷ್ಟವಾಗಿರೋದೇನೋ ಕೊಡ್ತೀನಿ. ಹೋಗೋ, ನನ್ ಕಷ್ಟ ನನಗೆ, ನಿನಗೆ ಯಾವಾಗ್ಲೂ ತಮಾಷೆ. ಟನ್ ಟಡಾನ್. ಅಪ್ಪ ಅಪ್ಪ, ಏನು 300 ರೂಪಾಯಿ ಶಂಕಕ್ಕೋಸ್ಕರ ಅಪ್ಪನ್ ಬೈದೆ ಆ ದೇವಿ ಮಾತ್ ಕಟ್ಕೊಂಡು ಈಗ ಯಾಕೆ ಅಪ್ಪ ಅಪ್ಪ ಅಂತ ಕರಿತಿದ್ಯಾ? ತಪ್ಪು ತಿಳ್ಕೊಂಡ್ಬಿಟ್ಟಿದೆ ಅಪ್ಪನ, ಕ್ಷಮೆ ಕೇಳ್ಬೇಕಿತ್ತು. ಓ, ದೇವಿ ಹೇಳ್ಕೊಟ್ಟಿರ್ಬೇಕು. ಯಾವಾಗ್ಲೂ ಅವ್ರ ಪರ ವಹಿಸ್ಕೊಂಡು ನಮ್ಮನ್ ತಾತ್ಸಾರದಿಂದ ನೋಡ್ತಿರ್ತಾನೆ. ಡ್ರಾಮಾ ಮಾಡ್ಬೇಡ ನೀನು. ಡ್ರಾಮಾ ಅಲ್ಲಮ್ಮ, ಅಪ್ಪಂದೇನು ತಪ್ಪಿರ್ಲಿಲ್ಲ, ನಾನೇ ಕೋಪದಲ್ಲಿ ಏನೇನೋ ಅಂದ್ಬಿಟ್ಟೆ. ಈಗ ಬೇಜಾರಾಗ್ತಿದೆ. ಅಪ್ಪ ಎಲ್ಲಮ್ಮ ಗೊತ್ತಿಲ್ಲ. ಈಗ ನಕಲಿ ಶಂಕನ ತೋರಿಸಿದ್ರಿಂದ ಏನು ಪ್ರಯೋಜನ ಆಯ್ತು ದಣಿ? 9 ವರಗಳಿರೋ ಶಂಖನ ಪಡ್ಕೊಳ್ಳೋದಕ್ಕೆ ಹಿಂಸೆ ಬಲವಂತಗಳಾಗ್ಕೂಡ್ದು ಅಂತ ನಂಬೂದ್ರಿಗಳು ಹೇಳಿದ್ದಾರೆ. ಅದಕ್ಕೆ ಇಂಥ ತಂತ್ರಗಳು. ನಕಲಿ ಶಂಖನ ತೋರಿಸಿದಾಗ ದೇವಿ ಮುಖದಲ್ಲಾದ ಬದಲಾವಣೆಯನ್ನು ನಾನು ಗಮನಿಸಿದೆ. ಕಣ್ಣು ತುಂಬಿತ್ತು, ಮುಖದಲ್ಲಿ ಕೋಲಾಹಲ. ಅಲ್ಲಿಗೆ 9 ವರಗಳಿರೋ ಶಂಖ ಅವಳ ಹತ್ರ ಇದೆ ಅನ್ನೋ ನಂಬೂದ್ರಿಗಳ ಮಾತು ಖಾತ್ರಿ ಆಯ್ತು. ಅವಳ ಮನೆಗೆ ಹೋಗಿ ನೋಡ್ತಾಳೆ, ನಿಮ್ಮ ಹತ್ರ ಇರೋದು ನಕಲಿ ಶಂಖ ಅಂತ ಗೊತ್ತಾದ್ರೆ ಮುಂದಿನ ಕತೆ ಹಾಗಾಗಲಿ ಅಂತಾನೆ ಇವೆಲ್ಲ ನಾಟಕ. 9 ವರಗಳಿರೋ ಶಂಖನ ಅವಳು ಬಚ್ಚಿಡೋಕೆ ಹೋದಷ್ಟು ನನಗೆ ಲಾಭ. ಯಾಕೆಂದ್ರೆ ದೇವರಿಗೆ ಸಂಬಂಧಪಟ್ಟ ವಸ್ತು ಯಾವಾಗಲೂ ಬೆಳಗ್ತಾ ಇರುತ್ತೆ, ಪ್ರಭೆ ಜಾಸ್ತಿ. ಅದು ನನ್ನ ಕಣ್ಣಿಗೆ ಬೀಳತ್ತೆ. 9 ವರಗಳಿರೋ ಶಂಖ ನನಗೆ ಸಿಗತ್ತೆ ಅಷ್ಟೇ. ಕಂಠಿಹಾರದ ಕಳ್ತನದ ಕೇಸ್ನಲ್ಲಿ ನಾನು ಸದಾಶಿವಯ್ಯ ಅವ್ರ ಪರವಾಗಿ ವಾದ ಮಾಡೋದು ಕಷ್ಟ ಅನ್ನಿಸ್ತಿದೆ. ಯಾಕೆ? ಕೇಶವನ ಹತ್ರ ಒತ್ತಡ ಜಾಸ್ತಿ ಆಗ್ತಾ ಇದೆ. ಈ ಕೇಸ್ನಲ್ಲಿ ನಾನು ಮುಂದುವರೆದ್ರೆ ನನ್ನ ಮನೆ ಮುರಿಯೋದು ಗ್ಯಾರಂಟಿ. ಅವರು ಒತ್ತಡ ಹಾಕಿದ್ರು ಅಂತ ನೀವು ವಾದ ಮಾಡದೆ ಕೂತ್ರೆ ನಮ್ಗತಿ ಏನು? ನಿರಪರಾಧಿ ಅಂದ್ರೆ ಮನೆ ಮುರಿದು ಹೋಗುತ್ತೆ. ಅರ್ಥ ಆಯ್ತು ಬಿಡಿ. ಕೇಶವನಾಥರ ಭಯಕ್ಕೆ ನೀವು ಈ ಕೇಸಲ್ಲಿ ಮುಂದುವರಿತಾ ಇಲ್ಲ. ಅವ್ರಿರೋವರೆಗೂ ನಮ್ಮ ಪರ ಯಾರು ಬರಲ್ಲ. ನಾನೇನು ಮಾಡೋಕ್ಕಾಗ್ತಿಲ್ಲ. ಸ್ಟೇಷನಲ್ಲಿ ನಮ್ಮ ಆಫೀಸ್ನಲ್ಲಿ ಏನು ನಡೀತಿದೆ ಅಂತ ಹೇಳ್ದೆ ಅಷ್ಟೆ. ಈಗ ಕೇಶವನಾಥನ ಮುಂದೆ ತಲೆ ಅಲ್ಲಾಡಿಸಿ ಆಯ್ತಣ್ಣ ನೀವು ಹೇಳ್ದಾಗೆ ಕೇಳ್ತೀನಿ ಅಂತ ವಿಚಾರಣೆ ವೇಳೆ ಎಲ್ಲ ಹೇಳ್ರಿ. ಮಾತೆ ಮಾಣಿಕ್ಯ, ಮಾತೆ ಮಾತೆ. ಶಾಲೆಗೆ ಹೋದ್ ನನ್ನ ಮಗಳು ಮನೆಗೆ ವಾಪಸ್ ಬರದೆ ಹೋದ್ರೆ ಅನ್ನೋ ಭಯ ನನಗೆ. ಆ ಮನುಷ್ಯ ಬೇರೆ ಥರ, ಹೇಳ್ದಾಗೆ ಮಾಡ್ಬಿಡ್ತಾರೆ. ನಿಮ್ಮ ಯಜಮಾನ್ರಿಗೆ ಬೇಲ್ ಸಿಗದೆ ಜೀವಾವಧಿ ಶಿಕ್ಷೆ ಆಗೋ ಥರ ಕೇಶವನಾಥ್ ಅವರು ಪ್ರಯತ್ನ ಪಡ್ತಿದ್ದಾರೆ. ತಮ್ಮ ಹಣೆ ಬರಕ್ಕೆ ನೀವೇನ್ ಮಾಡಕ್ಕಾಗತ್ತೆ? ನಮ್ಮಿಂದ ನೀವ್ಯಾಕೆ ನೆಮ್ಮದಿನ ಹಾಳು ಮಾಡ್ಕೊಳ್ತೀರಿ? ಅಮ್ಮನವ್ರನ್ನ ನಂಬಿದ್ದೀನಿ, ಅವಳ ಇಚ್ಛೆ ಇದ್ದಾಗ ಆಗತ್ತೆ. ಲೋಕೋದ್ಧಾರದ ಅರ್ಥ ಹೊರಟೋಗ್ತಾ ಇದೆ. ಶಂಕ ವಸ್ತು ಆಗಿದೆ ಅಲ್ಲ ಮಗು? ನಿಮ್ದೆ ನಿನಗೆ, ನಾನಿಲ್ಲಿ ಸತ್ತೋಗ್ತಾ ಇದ್ದೀನಲ್ಲಮ್ಮ. ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಏನಿದೆ ಅಂತ ನಗ್ತಾ ಮಾತಾಡ್ಲಿ ಹೇಳು? ಅಪ್ಪಂಗೆ ಜೀವಾವಧಿ ಶಿಕ್ಷೆ ಕೊಡ್ತಾರಂತೆ. ಅಮ್ಮ ದಿನ ದಿನ ಎಲ್ಲಾ ವಿಚಾರದಲ್ಲೂ ಕೊರಗ್ತಾ ಇದ್ದಾಳೆ. ತುಂಬಾ ನೋವಾಗತ್ತಮ್ಮ. ನಾನಾಗಿದ್ರೆ ಗೊತ್ತಾಗ್ತಿತ್ತು ನಿಂಗೆಲ್ಲ. ಈ ಶಂಕ ನನಗ್ ಸಿಗದೆ ಇದ್ದಿದ್ರೆ ಚೆನ್ನಾಗಿತ್ತು. ನಿನ್ ಮನ್ಸಿನಲ್ಲಿ ನಷ್ಟಕ್ಕೆಲ್ಲ ದೇವ್ರೇ ಕಾರಣ ಅಲ್ವಾ? ಹೌದು, ಮತ್ತೆ